ಇವಾಗ ಶ್ರಾವಣ ಅಲ್ಲ, ಎಲ್ಲರಿಗೂ ಗೊತ್ತು ಶ್ರಾವಣದಾಗೆ ಚಿಕನ್ ಎಷ್ಟು ಮಿಸ್ ಮಾಡ್ಕೊತಾರೋ ಏನೋ ಅನ್ನೋದೆಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ಇವತ್ತು ಸುಮ್ಮನೆ ಮಶ್ರೂಮ್ ಹುಡ್ಕೊಂಡು ಹೋಗಿದ್ದಕ್ಕೆ ಒಂದಿಷ್ಟು ಮಶ್ರೂಮ್ ಸಿಕ್ಕವು. ಸರಿ ಸಿಕ್ಕಿರವೆ ಸ್ವಲ್ಪ ಸಿಕ್ಕವೆ, ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಸುಮ್ಮನೆ ಫ್ರೈ ಮಾಡಿಬಿಡೋಣ ಅಂತ ಫ್ರೈ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ. ಫ್ರೈ ಮಾಡೋಕ್ಕೆ ಮುಂಚೆ ತೊಳಿಬೇಕಲ್ಲ, ಮಣ್ಣೆಲ್ಲ ಹತ್ತಿದ್ವು ಅಂತ ನೀಟಾಗಿ ತೊಳೆದಾದ್ಮೇಲೆ ಮತ್ತೆ ಅದು ಸಿಪ್ಪೆ ಎಲ್ಲ ತೆಗೆದು, ಆಮೇಲೆ ಅದರಲ್ಲಿ ಹಲ್ಲು ಥರ ಇರ್ತವೆ ಸಣ್ಣ ಸಣ್ಣಕ್ಕೆ, ಅದು ಕರಿಗೆ ಅದನ್ನು ತೆಗ್ದಾಕಿದ್ವಿ. ಶ್ರಾವಣ ಅಂದ್ರೇನು, ಶ್ರಾವಣದ ಬೆಲೆ ಏನು ಅನ್ನೋದು ನಾನ್ ವೆಜ್ ತಿನ್ನೋ ಫ್ರೆಂಡ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ನೀರಲ್ಲಿ ನೆನೆಸಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ. ಉಪ್ಪೇನಕ್ಕೆ ಹಾಕಬೇಕಂದ್ರೆ ಹುಳಗಳೇನಾರ ಇದ್ದರೆ ಹೊರಗೆ ಬರ್ತವೆ ಅಂತ ಉಪ್ಪೆಲ್ಲ ಹಾಕಿ ನೀಟಾಗಿ ತೊಳೆದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ವಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆಗೆ ಹಾಕಿದ ಕೂಡಲೇ ಅಣಬೆ ಎಲ್ಲ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ 10 ನಿಮಿಷ ಫ್ರೈ ಮಾಡಿಕೊಂಡೆ. ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಯಿತು. ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಆಹಾ, ಚಿಕನ್ ಫ್ರೈಗಿಂತ ಸೂಪರಾಗುತ್ತೆ ಅಣಬೆ ಫ್ರೈ.